ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯ ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಕೇವಲ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೊತೆ ನಿಲ್ಲುತ್ತಾಳೆ. ಉಳಿದ ಯಾರ ಮೇಲೂ ಕೂಡ ನಂಬಿಕೆಯನ್ನ ಇಡಬೇಡಿ. ಈ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀದೇವಿಯ ರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅವಳ ಹೆಜ್ಜೆಗಳು ಅಷ್ಟು ಶುಭವಾಗಿರುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಿಂದ ಬಡತನ ಮತ್ತು ಎಲ್ಲಾ ರೀತಿಯ ದುಷ್ಟತೆ, ನಕಾರಾತ್ಮಕತೆ, ಎಲ್ಲಾ ರೀತಿಯ ತೊಂದರೆ, ದಾರಿದ್ರ್ಯಗಳು ಶಾಶ್ವತವಾಗಿ ದೂರ ಆಗಿಬಿಡುತ್ತವೆ. ಒಟ್ಟಾರೆಯಾಗಿ ಆದರೆ ಪ್ರಶ್ನೆ ಏನೆಂದರೆ, ಮಾರ್ಚ್ ತಿಂಗಳ ಯಾವ ದಿನ ಅವಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ, ಅದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಆದರೆ ನೀವು ಅವಳನ್ನು ಗುರುತಿಸುವಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಇರೋದಿಲ್ಲ. ಏಕೆಂದರೆ ಒಮ್ಮೆ ಅವಳು ನಿಮ್ಮ ಜೀವನದಿಂದ ಹೊರಟು ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಹಾಗಾದರೆ ಅವಳು ಯಾರು? ಅವಳು ಎಲ್ಲಿರುತ್ತಾಳೆ? ಯಾವ ರೀತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾಳೆ? ಅವಳು ನಿಮ್ಮ ಪಕ್ಕದ ಮನೆಯವರ, ಸಂಬಂಧಿಕರ ಅಥವಾ ಸಂಪೂರ್ಣ ಅನ್ಯರ? ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಉತ್ತರವನ್ನ ತಿಳಿಸ್ತಾ ಹೋಗ್ತೀನಿ. ಅವಳ ಹೆಸರುಗಳನ್ನ ಗುರುತಿಸುವ ವಿಧಾನ, ಅವಳ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಲವಾರು ಬಾರಿ ನಾವು ಯಾವುದೇ ರೀತಿಯ ಒಂದು ಪರೀಕ್ಷೆಯನ್ನ ಒಳಗಾದ್ರೂ ಕೂಡ, ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕಾದ್ರೂ ಕೂಡ ಎಲ್ಲವನ್ನ ಗುರುತಿಸಬೇಕು. ಆದರೆ ಕೆಲವೊಮ್ಮೆ ಯಾವುದೇ ಒಂದು ಮೌಲ್ಯವನ್ನ ಗುರುತಿಸಲು ವಿಫಲರಾಗುತ್ತೇವೆ. ಇದೇ ತಪ್ಪನ್ನ ನೀವು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ತಪ್ಪು ಆಗಬಾರದೆಂದು ಇವತ್ತಿನ ವಿಡಿಯೋವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಖಂಡಿತವಾಗಿ ಸಾಧ್ಯವಾದರೆ ಒಬ್ಬೊಂಟಿಯಾಗಿ ನೋಡಿ. ಯಾವುದೇ ರೀತಿಯ ಗಲಾಟೆ ಇಲ್ಲದ ಕಡೆ ಇದನ್ನ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತದೆ. ಏಕೆಂದರೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಕೊನೆಯ ಆಸೆ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದನ್ನ ಸಾಧಿಸಬೇಕೆಂದರೆ ಈ ವಿಡಿಯೋವನ್ನ ತಪ್ಪದೆ ನೋಡಬೇಕು. ಖಂಡಿತವಾಗಿ ಕೇವಲ ಪರಿಶ್ರಮದಿಂದ ಮಾನವರು 2 ಹೊತ್ತಿನ ಊಟವನ್ನ ಮಾತ್ರ ಸಂಪಾದನೆ ಮಾಡಬಹುದು. ಆದರೆ ಒಬ್ಬನ ಅದೃಷ್ಟ ಹೊಳೆಯುತ್ತಿದ್ದರೆ ಅವನು ಕೆಲವೇ ದಿನಗಳಲ್ಲಿ ಕುಳಿತುಕೊಂಡೇ ಶ್ರೀಮಂತನಾಗಬಹುದು. ನಮ್ಮ ಸುತ್ತಲೂ ನೀವು ಹಲವಾರು ಜನರನ್ನ ನೋಡಿರಬಹುದು. ಅವರು ಹೆಚ್ಚು ಕೆಲಸ ಮಾಡೋದಿಲ್ಲ, ಹೆಚ್ಚು ಶ್ರಮವೂ ಪಡೋದಿಲ್ಲ, ಆದರೂ ಕೂಡ ಕೋಟ್ಯಾಧಿಪತಿಗಳಾಗಿ ಬದುಕುತ್ತಿದ್ದಾರೆ. ಅದರ ಹಿಂದಿರುವಂತಹ ಕಾರಣ ಏನು ಗೊತ್ತೇ? ಅವರ ಜೀವನದಲ್ಲಿ ಒಬ್ಬ ಮಹಿಳೆಯ ಆಶೀರ್ವಾದ ಮತ್ತು ಬೆಂಬಲವಿರುತ್ತದೆ. ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀದೇವಿಯ ನೆರಳಿನಂತೆ ಬರುತ್ತಿದ್ದಾಳೆ. ಇದೀಗ ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯ ಮಹಿಳೆ ಪ್ರವೇಶ ಮಾಡ್ತಾಳೆ ಮತ್ತು ನೀವು ಕೂಡ ಬೇಗನೆ ಧನಿಕರಾಗೋದನ್ನ ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಸಮಯಕ್ಕೆ ಸರಿಯಾಗಿ ಕಾಲಿಟ್ಟಿರುವಂತಹ ನಿಮ್ಮ ಜೀವನದಲ್ಲಿ ಆದರೆ ಆ ಮಹಿಳೆಯನ್ನ ಸರಿಯಾಗಿ ಗುರುತಿಸಿ ಅವಳನ್ನು ಕೋಪಗೊಳಿಸುವಂತಹ ತಪ್ಪನ್ನು ಎಂದಿಗೂ ಮಾಡಬೇಡಿ. ಏಕೆಂದರೆ ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ಶುಭ ಸಮಯ ಪ್ರಾರಂಭವಾಗುತ್ತಿದೆ. ಮಾರ್ಚ್ 2026 ಈ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು. ಈ ತಿಂಗಳಲ್ಲಿ ಹೋಳಿ, ಚಂದ್ರಗ್ರಹಣ, ಚೈತ್ರ ನವರಾತ್ರಿ ಮತ್ತು ರಾಹು ಶನಿ ಮಹಾಗ್ರಹ ಯೋಗ ಖಂಡಿತವಾಗಿ ಕೂಡಿ ಬರುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ, ಯುಗಾದಿ ಹಬ್ಬ ಎಲ್ಲವೂ ಕೂಡ ಒಂದೇ ತಿಂಗಳ ಸಂಭವಿಸ್ತಾ ಇರೋದ್ರಿಂದ ಖಂಡಿತವಾಗಿ ತಿಂಗಳಲ್ಲಿ ಬಹಳಷ್ಟು ಶಕ್ತಿಗಳು ಇರುವಂತಹ ಕಡೆಯಿಂದ ಜಾಗೃತವಾಗಿರಬೇಕು. ಆದ್ದರಿಂದ ನೀವು ಜಾಗರೂಕರಾಗಿರಿ. ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯುತ್ತದೆ ಮತ್ತು ದುಃಖದ ಸಮಯ ಬಂದಾಗ ಬಹುತೇಕ ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವಂತವರು ಮಾತ್ರ ನಿಜವಾದ ನಿಮ್ಮವರಾಗಿರುತ್ತಾರೆ. ಇದು ಅದೇ ಸಮಯ. ನಿಮ್ಮ ಜೀವನದಲ್ಲಿ 4 ಜನರು ನಿಮ್ಮ ಕೆಲಸಕ್ಕೆ ಬರುವಂತಹ ಸಮಯ. ಖಂಡಿತವಾಗಿ ಅವರು ಯಾರು, ಅವರನ್ನ ಹೇಗೆ ಗುರುತಿಸಬೇಕು, ನಿಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ, ದೇವರ ಸಂಪೂರ್ಣವಾದ ಅನುಗ್ರಹವನ್ನ ಪಡೆದುಕೊಳ್ಳೋದಕ್ಕೆ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯವನ್ನ ಖಚಿತವಾಗಿ ಈಗ ಹೇಳಬೇಕು. ಈ ಜನರ ಕೈ ಹಿಡಿದು ನೀವು ಕೂಡ ನಿಮ್ಮ ಜೀವನವನ್ನ ಸ್ವರ್ಗದಂತೆ ಸುಂದರವಾಗಿಸಬಹುದು. ಆದರೆ ನೀವು ಈ ವಿಡಿಯೋವನ್ನ ತಪ್ಪು ಜನರ ಜೊತೆಗೆ ಸಂಘರ್ಷಿಸಲಿದ್ದಾಗ ಅವರ ಮಾತುಗಳನ್ನ ಕೇಳುತ್ತಾ ಹೋದರೆ ಖಂಡಿತವಾಗಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಖಂಡಿತವಾಗಿ ಮಾರ್ಚ್ ತಿಂಗಳು ದೊಡ್ಡ ಸಂತೋಷದ ಸುದ್ದಿ ಸಿಗುತ್ತದೆ. ಈಗ ಪ್ರಶ್ನೆ ಹೇಳುತ್ತದೆ, ಮಾರ್ಚ್ ತಿಂಗಳು 2026ರಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವವರು ಯಾರು? ನಿಮಗೆ ದ್ರೋಹ ಮಾಡುವಂಥವರು ಯಾರು? ಖಂಡಿತವಾಗಿ ಮಾತನ್ನ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮತ್ತೆ ನೀವು ಸಂಘರ್ಷವನ್ನು ಎದುರಿಸಬೇಕಾಗೋದಿಲ್ಲ. ಏಕೆಂದರೆ ಈ ತಿಂಗಳು ಸಂಬಂಧಗಳ ಮೇಲೆ ಪರೀಕ್ಷೆ ನಡೆಯುವಂತಹ ಸಮಯ. ಅಂದರೆ ನಿಮ್ಮ ಜೀವನದಲ್ಲಿ ಕೇವಲ ತೋರಿಕೆಯ ಸಂಬಂಧ ಹೊಂದಿರುವಂತಹ ಜನರು ಸಂಪೂರ್ಣವಾಗಿ ದೂರವಾಗುತ್ತಾರೆ. ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ
ನಿರ್ಣಾಯಕವಾಗಿರುವಂತಹ ಸಮಯ. ನಿಮ್ಮ ಮುಂದೆ ಸತ್ಯವನ್ನು ಹೊರತರಿಯುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ನಿಮ್ಮ ಜೊತೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಇದ್ದಂತಹ ಎಲ್ಲರೂ ಕೂಡ ದೂರವಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಉಳಿಯುವಂಥವರು ಕೇವಲ ನಿಮ್ಮೊಂದಿಗೆ ಕೊನೆಯವರೆಗೂ ಕೂಡ ನಿಂತುಕೊಳ್ಳುವಂತಹ ಕೆಲವೇ ಜನರು. ಈಗ ಪ್ರಶ್ನೆ ಅಂದರೆ ಅವರು ಯಾರು, ಅವರನ್ನು ನೀವು ಹೇಗೆ ಗುರುತಿಸಬೇಕು? ಖಂಡಿತವಾಗಿ ಈ ಬಗ್ಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಅವರ ಹೆಸರನ್ನ ಪೂರ್ತಿ ನಿಮಗೆ ತಿಳಿಸಿಕೊಡ್ತೇನೆ. ಏಕೆಂದರೆ ಅವರನ್ನು ನೀವು ತಿಳಿದುಕೊಂಡಾಗ ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತೀರಾ. ಏಕೆಂದರೆ ನಿಮ್ಮ ಅಂದಾಜು ಬಹುತೇಕ ಸರಿಯಾಗಿ ಇರುತ್ತದೆ. ಕೊನೆಯವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಆ ಹೆಸರು ತಿಳಿಯುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ, ಕಲಿಯುಗದಲ್ಲಿ, ಈ ಕಾಲದಲ್ಲಿ ಒಂದು ನಿಜವಾದ ಸಹಾಯ ಸಿಗುತ್ತದೆ ಮತ್ತು ಜೀವನದಲ್ಲಿ ಮುಂದೆ ಸಾಗುವಂತಹ ಆಸೆ ಮೂಡುತ್ತದೆ. ಆದರೆ ಯಾರು ಈ ಒಂದು ಸಂದರ್ಭದಲ್ಲಿ ತಪ್ಪು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ತೀರೋ ಅವರ ಜೀವನ ಖಂಡಿತವಾಗಿ ನಷ್ಟದಿಂದ ಪ್ರಾರಂಭವಾಗುತ್ತದೆ. ಆದ್ದರಿಂದ ನೀವು ಯಾವುದೇ ಒಬ್ಬ ಸ್ನೇಹಿತನನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳುವ ಮುನ್ನ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ಖಂಡಿತವಾಗಿ ಮಾರ್ಚ್ 2026 ನಿಮಗೆ ಅಂತಹ ಒಬ್ಬ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ. ಅವರು ನೀವು ಹೇಳಿದ್ದನ್ನು ಕೇಳುತ್ತಾರೆ, ನಿಮ್ಮ ಮನದ ಮಾತುಗಳನ್ನು ಅರ್ಥ ಮಾಡಿಕೊಳ್ತಾರೆ, ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ, ಇದನ್ನು ಮಾಡು ಅಥವಾ ಇದನ್ನು ಮಾಡಬೇಡ ಎಂದು. ಆದ್ದರಿಂದ ಅವರ ಕೈಯನ್ನು ನೀವು ಬಿಟ್ಟು ಕೊಡಬೇಡಿ. ಏಕೆಂದರೆ ಅವರು ಮಾರ್ಚ್ 2026ರಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಭಾಗ್ಯಶಾಲಿ ವ್ಯಕ್ತಿಯಾಗಿರಬಹುದು. ಇದೆಲ್ಲವೂ ಕೂಡ ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಈಗ ಎರಡನೇ ಸಂಕೇತ ನಿಮಗೆ ಯಾವುದು ಸಿಗಬಹುದು ಎಂದರೆ, ಈ ವಿಷಯವನ್ನು ತುಂಬ ಗಮನದಿಂದ ಕೇಳಿ. ಒಬ್ಬ ಹಳೆಯ ಸ್ನೇಹಿತ, ಬಹಳ ಕಾಲದಿಂದ ನಿಮ್ಮಿಂದ ದೂರವಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ನಾವು ಶಾಲೆಯಿಂದ ಕೆಲವು ಸ್ನೇಹಿತರನ್ನ ಇನ್ನು ನೆನಪಿಟ್ಟುಕೊಳ್ತೇವೆ. ಅನೇಕ ವರ್ಷಗಳ ನಂತರ ನಮ್ಮ ಸಹಪಾಠಿಗಳು ಮತ್ತೆ ನಮ್ಮನ್ನ ಭೇಟಿ ಮಾಡುವಂತಹ ಸಂದರ್ಭ ಬರುತ್ತದೆ. ಅಥವಾ ಯಾವುದೇ ಹಳೆಯ ಸಂಬಂಧಿ ಹಲವು ವರ್ಷಗಳಿಂದ ಫೋನ್ನಲ್ಲಿ ಮಾತನಾಡದೇ ಇದ್ದರೂ ಕೂಡ ಹಠಾತ್ತನೆ ಸಂಪರ್ಕಕ್ಕೆ ಬರುತ್ತಾರೆ. ಆದರೆ ಹಲವು ವರ್ಷಗಳ ಹಿಂದೆ ನೀವು ತಿಳಿದೋ ತಿಳಿಯದೆ ಸಂಪರ್ಕ ಕಡಿದು ಹೋಗಿದ್ದಂತಹ ಸಂಬಂಧಿಗಳು ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದು. ಆದರೆ ಈ ಬಾರಿ ಅವರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಎಂದರೆ ಅದು ಒಂದು ದೊಡ್ಡ ಉದ್ದೇಶದೊಂದಿಗೆ ಬಂದಿರುತ್ತಾರೆ. ಅವರು ನಿಮ್ಮ ಜೊತೆ ಒಂದು ದೊಡ್ಡ ಯೋಜನೆ ರೂಪಿಸಲು ಬಂದಿರಬಹುದು. ಆ ಯೋಜನೆ ನಿಮ್ಮದು ಅಲ್ಲ, ಆ ವ್ಯಕ್ತಿಯಿಂದೂ ಅಲ್ಲ. ಅದು ಖಂಡಿತವಾಗಿ ದೇವರ ಪ್ರತಿರೂಪಿಸುವಂತಹ ಯೋಜನೆ ಆಗಿರುತ್ತದೆ. ನೀವು ಅವರನ್ನ ಅಥವಾ ಅವಳನ್ನ ಮತ್ತೆ ಭೇಟಿಯಾದರೆ ಅದು ನಿಮ್ಮ ಸೌಭಾಗ್ಯವೇ ಸರಿ. ಖಂಡಿತವಾಗಿ ನಿಮ್ಮ ಅದೃಷ್ಟದ ಕೀಲಿಕೈ ಎಚ್ಚರವಾಗುವ ಸಮಯ ಸಮೀಪಿಸಿದೆ ಎಂಬ ಸಂಕೇತವಾಗಿರಬಹುದು. ಆ ವ್ಯಕ್ತಿ ನಿಮಗೆ ಮುಂದಕ್ಕೆ ಹೋಗಲು ಒಳ್ಳೆಯ ಆಲೋಚನೆ ನೀಡಬಹುದು ಅಥವಾ ನಿಮ್ಮ ಜೊತೆಗೆ ಸೇರಿ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲವಾಗಿಸಬಹುದು. ಹೀಗಾಗಿ ಹಠಾತ್ತನೆ ನಿಮಗೆ ಒಬ್ಬ ಹಳೆಯ ಸ್ನೇಹಿತ ಸಿಕ್ಕರೆ ಮತ್ತು ಅವನು ಒಳ್ಳೆಯ ವ್ಯಕ್ತಿ ಎಂದು ನಿಮಗೆ ಅನಿಸಿದರೆ ಅವರನ್ನು ದೂರ ಮಾಡಬೇಡಿ. ಮಾರ್ಚ್ ತಿಂಗಳು ಯುಗಾದಿಯ ನಂತರ ಅವರು ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಖಂಡಿತವಾಗಿ ಯಾರಾದರೂ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಇದ್ದಾರೆ ಅಥವಾ ಇದ್ದಾಳೆ ಎಂದು ನಿಮಗೆ ಅನಿಸಿದರೆ ಅವರು ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ್ದೀರಾ. ಬೇರೆ ಜನರಿಗಿಂತ ನೀವು ಅವರ ಮೇಲೆ ಹೆಚ್ಚು ಗಮನ ಕೊಡದೇ ಇರಬಹುದು. ಅವರು ಹುಡುಗನಾಗಿರಬಹುದು ಅಥವಾ ಮಹಿಳೆ ಆಗಿರಬಹುದು. ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಜೀವನದ ಕುರಿತು ಅವರಿಗೆ ಹೆಚ್ಚು ಹೆಮ್ಮೆ ಇರುತ್ತದೆ. ಅವರ ಜೀವನದಲ್ಲಿ ಅವರಿಗೆ ಹಣ ಅಲ್ಲ, ಹೆಸರಿಲ್ಲ, ದೊಡ್ಡ ಮನೆ ಇಲ್ಲ. ಆದ್ದರಿಂದ ನಾವು ಅವರನ್ನು ಕೇವಲ ಸ್ನೇಹಿತರೆಂದು ಪರಿಗಣಿಸಕ್ಕೆ ಸಾಧ್ಯವಿಲ್ಲ. ಅಪರಿಚಿತರ ಪಟ್ಟಿಯಲ್ಲಿ ಇಟ್ಟುಕೊಂಡಿರ್ತೇವೆ. ಆದರೆ ಅವರಿಗೆ ಹೆಚ್ಚು ಗೌರವ ಕೊಡದೇ ಇದ್ದರೂ ಕೂಡ ಅವರ ಮನೆಗೆ ಹೋಗದೇ ಇರಬಹುದು. ಹೆಚ್ಚು ವಿಚಾರಿಸದೇ ಇಲ್ಲದಿದ್ದರೂ ಕೂಡ, ಏಕೆಂದರೆ ಅವರು ಸಮಾಜದಲ್ಲಿ ಸ್ವಲ್ಪ ಹಿಂದುಳಿಯದವರಾಗಿರಬಹುದು. ಆದರೆ ಅಂತಹ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬಂದು ಒಂದು ದೊಡ್ಡ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾರೆ ಅಥವಾ ನಿಮ್ಮಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಅವರು ಜೊತೆಯಾಗುತ್ತಾರೆ. ಒಟ್ಟಾರೆಯಾಗಿ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಾಗಿರ್ತಾರೆ. ಖಂಡಿತವಾಗಿ ನಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ವ್ಯಕ್ತಿಗಳನ್ನು ನಾವು ಎಲ್ಲಿ ಭೇಟಿಯಾಗುತ್ತೇವೆ, ಯಾವಾಗ ಭೇಟಿಯಾಗುತ್ತೇವೆ, ಖಂಡಿತವಾಗಿ ಹೀಗೆ ಆಗಬಹುದು. ಅದರ ಬಗ್ಗೆ ಕೂಡ ನಿಮಗೆ ಹೇಳಲು ಬಯಸುತ್ತಿದ್ದೇವೆ. ನೀವು ಈ ವಿಡಿಯೋವನ್ನು ಎಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ಹಲವಾರು ಸಂಬಂಧಿಗಳಿರ್ತಾರೆ. ಕೆಲವರು ಹತ್ತಿರದಲ್ಲೇ ಇರ್ತಾರೆ, ಕೆಲವರು ದೂರದಲ್ಲೇ ಇರಬಹುದು. ಆದರೆ ಹಲವಾರು ಸಂಬಂಧಿಗಳು ನಿಮಗೆ ಕೆಲಸವಿದ್ದಾಗ ಮಾತ್ರ ನೆನಪಿಸಿಕೊಳ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸಂಬಂಧಿ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ನೆನಪಿಸಿಕೊಳ್ತಾ ಇದ್ರೆ, ನಿಮಗೆ ಪದೇ ಪದೇ ಕಾಲ್ ಮಾಡಿ ವಿಚಾರಿಸ್ತಾ ಇದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ರೆ, ಖಂಡಿತವಾಗಿ ಆ ವ್ಯಕ್ತಿಯನ್ನು ನಂಬಬಹುದು. ನಿಮ್ಮ ಬಾಲ್ಯದಿಂದಲೂ ನಿಮ್ಮ ಸ್ನೇಹಿತನಾಗಿರುವ ಒಬ್ಬ ಸ್ನೇಹಿತ, ನಿಮ್ಮ ಸಕ್ಸಸ್ ಅಲ್ಲಿ ನಿಜವಾಗಿಯೂ ಸಂತೋಷ ಪಡುವಂತಹ ಮಿತ್ರ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ತಕ್ಷಣವೇ ಅವರನ್ನು ನಿಲ್ಲಿಸುವಂತವನು ಅವನೇ ಆಗಿರಬಹುದು. ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೀವು ಇಲ್ಲದಿದ್ದರೂ ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಹೇಳುವಂತಹ ಸಹೋದ್ಯೋಗಿ, ನಿಮಗೆ ಯಾವಾಗಲೂ ಕೂಡ ಸಹಾಯ ಮಾಡುವಂತಹ ವ್ಯಕ್ತಿ ಅವರೇ ಆಗಿರಬಹುದು. ಅಥವಾ ಸಂಪೂರ್ಣ ಅನಪೇಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ
ಒಬ್ಬ ಅಪರಿಚಿತ ವ್ಯಕ್ತಿ ಅವನನ್ನ ಸ್ವಂತ ಪರಮಾತ್ಮನೇ ಕಳಿಸಿರಬಹುದು. ಅವನು ಮಾರ್ಚ್ ತಿಂಗಳು 2026 ಯುಗಾದಿಯ ನಂತರ ನಿಮ್ಮನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು. ಆದರೆ ಒಂದು ವಿಷಯವನ್ನ ನೆನಪಿಡಿ, ಮಾರ್ಚ್ ತಿಂಗಳು ನಿಮಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂಬಂಧಗಳ ನಿಜವಾದ ಸತ್ಯವನ್ನ ತೋರಿಸುವಂತಹ ತಿಂಗಳಾಗಿರುತ್ತದೆ. ಅಂದರೆ ಈ ತಿಂಗಳಲ್ಲಿ ಸಂಬಂಧಿಗಳ ಮುಖ ಸ್ವಭಾವ ಹೊರಬರಬಹುದು. ನೀವು ಏಕಾಏಕಿ ಕೆಲವು ಕಷ್ಟಗಳಲ್ಲಿ ಸಿಲುಕಬಹುದು. ನಾವು ನಿಮಗೆ ಹೇಳಿದ ಹಾಗೆ ಈ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ, ಯುಗಾದಿ ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ಖಂಡಿತವಾಗಿ ನೀವು ಏಕಾಏಕಿ ಕಷ್ಟದಲ್ಲಿ ಸಿಲುಕಿಕೊಳ್ತೀರಾ. ಎಲ್ಲ ತೊಂದರೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಯಾವ ರೀತಿ ಹೊರಗಡೆ ಬರಬೇಕು ಅನ್ನುವಂತಹ ಯೋಚನೆಯಲ್ಲಿ ನೀವಿದ್ದಾಗ ಇದು ಒಂದು ಪರೀಕ್ಷೆಯ ಸಮಯವಾಗಿದೆ. ಅಂದರೆ ಸಂಕಷ್ಟ ಬಂದಾಗಲೇ ಜನರ ನಿಜವಾದ ಮುಖವಾಡಗಳು ಕಾಣಿಸುತ್ತವೆ. ಕೆಲವರು ಕಾರಣಗಳನ್ನು ಹೇಳ್ತಾರೆ, ಕೆಲವರು ಮೌನವಾಗಿ ಬಿಡ್ತಾರೆ, ಕೆಲವರು ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾರೆ. ಆದರೆ ಈ 4 ಜನರು, ಅವರ ಹೆಸರುಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಅವರು ನಿಮಗೆ ಎಷ್ಟೇ ಕಷ್ಟ ಬಂದರಿ, ಅವರು ಸಾಯ್ತಾ ಇದ್ರಂಥ ಕಷ್ಟದಲ್ಲೂ ಕೂಡ ನಿಮಗೆ ಸಹಾಯವನ್ನ ಮಾಡ್ತಾರೆ. ಅವರು ಮುಂದೆ ನಿಮ್ಮ ಜೊತೆಗೆ ನಿಂತುಕೊಳ್ತಾರೆ. ನೀವು ಸತತವಾಗಿ ಪ್ರಯತ್ನ ಪಡ್ತಿರುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಅವರು ಜವಾಬ್ದಾರಿಯನ್ನ ಹೊತ್ತುಕೊಳ್ತಾರೆ. ನಿಮ್ಮ ಜೊತೆಗೆ ಕೇವಲ 3 ಅಥವಾ 4 ಜನ ಮಾತ್ರ ಇರುತ್ತಾರೆ, ಬೇರೆ ಯಾರು ಇರೋದಿಲ್ಲ. ನೀವು ಕರೆ ಮಾಡಬಹುದು, ನಿಮ್ಮ ಜೊತೆ ಮುಂದೆ ಸಾಗಬಹುದು ಎಂದು ಹೇಳುವಂಥವರು, ಧೈರ್ಯ ಕೊಡುವಂಥವರು ಯಾರೂ ಇರೋದಿಲ್ಲ. ನಿಮ್ಮ ಜೊತೆ ಯಾರು ಕೂಡ ಹೆಚ್ಚು ಮಾತನಾಡೋದಿಲ್ಲ, ಯಾವುದೇ ಹಾರಾಟ ಹೋರಾಟ ಮಾಡುವುದಿಲ್ಲ. ಆದರೂ ಕೂಡ ಅವರು ನಿಮ್ಮ ಜೊತೆ ನಿಂತರೆ ನಿಮಗೆ ಒಳಗಿನಿಂದ ದೊಡ್ಡ ಶಕ್ತಿ ಅನುಭವವಾಗುತ್ತದೆ. ಜೀವನದಲ್ಲಿ ಈ ರೀತಿಯ ಜನರನ್ನ ಭೇಟಿಯಾಗೋದು ಅಥವಾ ಎದುರಾಗೋದು ಯಾವುದೋ ಕಾರಣದಿಂದಲೇ ಆಗಿರುತ್ತದೆ. ಯಾರು ಕೂಡ ಕಾರಣವಿಲ್ಲದೆ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಅವರನ್ನ ಸ್ವಂತ ದೇವರೇ ಕಳಿಸಿರಬಹುದು. ಬಹುಶಃ ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಹೋರಾಟದ ಸಮಯ ಮುಗಿಯುತ್ತದೆ. ನೀವು ದೊಡ್ಡ ಸಂಕಷ್ಟದಲ್ಲಿ ಬೀಳಬಹುದು. ಅದಕ್ಕಾಗಿ ದೇವರು ನಿಮ್ಮ ಜೀವನಕ್ಕೆ ಒಬ್ಬ ಜನರನ್ನ ಕಳಿಸಿರಬಹುದು. ಅವರು ನಿಮಗೆ ಸರಿಯಾದ ದಾರಿ ತೋರಿಸಲು ಅವರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಬಹುದು. ಇದು ಆಕಸ್ಮಿಕವಲ್ಲ, ಏಕೆಂದರೆ ಅಂತರಿಕ್ಷದಲ್ಲಿ ಗ್ರಹಗಳ ವಿಶೇಷವಾದ ಸ್ಥಾನ ಬದಲಾದಾಗ ಅದರ ಪರಿಣಾಮ ನಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮಾರ್ಚ್ ತಿಂಗಳು ಯುಗಾದಿಯ ನಂತರ ಗ್ರಹಗಳ ವಿಶೇಷವಾದ ಸ್ಥಿತಿ ಆಗಿರುವಾಗ ನಿಮ್ಮ ಜೀವನದಲ್ಲೂ ಕೂಡ ಅನಿರೀಕ್ಷಿತವಾದ ಬದಲಾವಣೆಗಳು ನಿಜವಾದಂಥವರು ಯಾರು, ನಕಲಿ ಯಾರು ಎಂಬುದನ್ನು ಅನಾವರಣಗೊಳಿಸುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ಪರಿವರ್ತನಾ ಯೋಗ ಪ್ರಾರಂಭವಾಗುತ್ತಿದೆ. ಖಂಡಿತವಾಗಿ ನೀವು ನಿಜವಾಗಿಯೂ ಯಾವಾಗಲೂ ಅವರ ಮೇಲೆ ನಂಬಿಕೆ ಇಟ್ಟಿರ್ತೀರಾ. ನಿಮ್ಮನ್ನು ಅವರು ಬಿಟ್ಟು ಹೋಗಿಲ್ಲ. 6 ಅಕ್ಷರದಿಂದ ಆರಂಭವಾಗುವ ಒಬ್ಬ ವ್ಯಕ್ತಿ ಮಾರ್ಚ್ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ನಿಮಗೆ ದೊಡ್ಡ ಸಹಾಯ ಮಾಡುವಂಥವರು. ಅವರು ನಿಮ್ಮ ಜೊತೆ ನಿಂತು ನಿಮ್ಮ ಮೇಲಿರುವಂತಹ ದೊಡ್ಡ ಶತ್ರುವಿನ ಸಂಚಿನಿಂದಲೂ ಕೂಡ ನಿಮ್ಮನ್ನು ರಕ್ಷಿಸುತ್ತಾರೆ. ಇದೀಗ 2ನೇ ಸ್ಥಾನದಲ್ಲಿರುವಂತಹ ಒಬ್ಬ ಮಹಿಳೆಯ ಬಗ್ಗೆ ಹೇಳಲು ಬಯಸುತ್ತಿದ್ದೇವೆ. ಈ ಮಹಿಳೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲೇ ಇರಬಹುದು ಅಥವಾ ವಾಸ್ತವವಾಗಿ ಮಹಿಳೆಯರ ಹೃದಯ ತುಂಬಾನೇ ದೊಡ್ಡದಾಗಿರುತ್ತದೆ. ಅವರ ಮನಸ್ಸಿನಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಎನ್ನುವಂತಹ ಭಾವನೆ ಇರುತ್ತದೆ. ಹಾಗೆಯೇ ನಿಮಗೂ ಕೂಡ ಒಳ್ಳೆಯದು ಮಾಡುವ ಈ ಮಹಿಳೆಯ ಹೆಸರು ಖಂಡಿತವಾಗಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅವರು ಬಂದ ನಂತರ ನಿಮ್ಮ ಜೀವನ ಬದಲಾಗುತ್ತದೆ. ಈ ಮಹಿಳೆ ನಿಮ್ಮ ದೌರ್ಭಾಗ್ಯವನ್ನ ದೂರ ಮಾಡಿ ನಿಮ್ಮ ದಾರಿಗೆ ಬರುವಂತ ಅಡೆತಡೆಗಳನ್ನು ತೆಗೆದುಹಾಕುತ್ತಾಳೆ. ನಿಮ್ಮ ಭಾಗ್ಯವನ್ನ ಜಾಗೃತಿಗೊಳಿಸುತ್ತಾಳೆ. ಏಕೆಂದರೆ ನಿಮ್ಮ ಮತ್ತು ಅವರ ಗ್ರಹ ನಕ್ಷತ್ರಗಳು ಬಹಳಷ್ಟು ಹೊಂದಾಣಿಕೆಯಾಗುತ್ತವೆ. ಮಾರ್ಚ್ ತಿಂಗಳು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಎಸ್ ಹೆಸರಿನ ಈ ಒಂದು ಮಹಿಳೆ ನಿಮಗೆ ಬಹಳ ದೊಡ್ಡ ಸಹಾಯ ದೊರೆಯುತ್ತದೆ. ಆದ್ದರಿಂದ ಅವರೊಂದಿಗೆ ನೀವು ಸಂಪರ್ಕದಲ್ಲಿಯೇ ಇರುತ್ತೀರಾ. ಅವರ ಮಾತುಗಳನ್ನು ಕೆಟ್ಟದಾಗಿ ತೆಗೆದುಕೊಳ್ಳಬೇಡಿ. ಅವರ ಜೊತೆ ಹಾಸ್ಯ ಮಾಡುವಾಗಲೂ ಎಚ್ಚರಿಕೆಯನ್ನು ವಹಿಸಿ. ಏಕೆಂದರೆ ಅವರು ನಿಮ್ಮಿಂದ ದೂರವಾದರೆ ನಿಮ್ಮ ಪ್ರಗತಿಯೂ ಕೂಡ ನಿಮ್ಮಿಂದ ದೂರವಾಗಬಹುದು. ಇದೀಗ 3ನೇ ಸ್ಥಾನದಲ್ಲಿರುವಂತಹ ಒಬ್ಬ ಪುರುಷನ ಬಗ್ಗೆ ತಿಳಿದುಕೊಳ್ಳಿ. ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ಸ್ನೇಹಿತನೇ ಆಗಿರಬಹುದು. ಈ ಲೋಕದಲ್ಲಿ ಬಹುತೇಕ ಎಲ್ಲರೂ ಕೂಡ ಸಂಬಂಧಗಳು ನಮಗೆ ಹುಟ್ಟಿನಿಂದಲೇ ಸಿಗುತ್ತವೆ. ತಂದೆ ತಾಯಿ, ಅಣ್ಣ ತಂಗಿ, ಮಾವ, ಅಜ್ಜ ಅಜ್ಜಿ ಇತ್ಯಾದಿ ಸಂಬಂಧಗಳು. ಆದರೆ ಸ್ನೇಹ ಎನ್ನುವ ಸಂಬಂಧ ಮಾತ್ರ ನಾವು ಸ್ವಂತ ಆಯ್ಕೆ ಮಾಡಿಕೊಂಡು ನಿರ್ವಹಿಸುವಂಥದ್ದು. ನಿಮ್ಮ ಜೀವನದಲ್ಲಿ ಬಾಲ್ಯದಿಂದ ಇಂದಿನವರೆಗೂ ಜೊತೆಗಿದ್ದಂಥ ಹಲವಾರು ಸ್ನೇಹಿತರಾಗಿರಬಹುದು. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಗಮನಿಸುತ್ತಿರಬಹುದು, ನೀವು ಜೀವನದಲ್ಲಿ ಮುಂದೆ ಸಾಗುತ್ತಿದ್ದಂತೆ ಹಲವಾರು ಜನರು ನಿಮ್ಮ ಸ್ನೇಹಿತರು ದೂರವಾಗಿರ್ತಾರೆ. ಏಕೆಂದರೆ ಹಣವು ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕನ್ನು ಸೃಷ್ಟಿ ಮಾಡಿರುತ್ತೆ. ಒಬ್ಬ ಮುಂದೆ ಹೋದರೆ ಖಂಡಿತವಾಗಿ ಮತ್ತೊಬ್ಬನು ಅದನ್ನು ಸಹಿಸಲಾರ. ಒಬ್ಬ ಹೆಚ್ಚು ಹಣ ಸಂಪಾದನೆ ಮಾಡಿದರೆ ಇನ್ನೊಬ್ಬನಿಗೆ ಸಂಕೋಚವಾಗಬಹುದು. ಅದೇ ರೀತಿ ಈ ಕಾರಣದಿಂದ ಹಲವು ಸ್ನೇಹಗಳು ಮುರಿದು ಹೋಗಬಹುದು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ನಮ್ಮ ಜೀವನದ ಕೊರತೆಗಳನ್ನು ನಿಮ್ಮ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ತಾರೆ. ಆದರೆ ಈ ಜನರ ನಡುವೆ ಒಂದು ಸ್ನೇಹಿತ ಮಾತ್ರ ಇರುತ್ತಾನೆ. ಅವನ ಹೆಸರಿನ ಆರಂಭ ಖಂಡಿತವಾಗಿ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಎಂ ಹೆಸರಿನ ಈ ಸ್ನೇಹಿತ ನಿಮ್ಮ
ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೋಡಿದಾಗ ತಾನೇ ಯಶಸ್ವಿಯಾದಂತೆ ಸಂತೋಷ ಪಡುತ್ತಾನೆ. ನಿಮ್ಮ ಜೊತೆಗೆ ನಿಂತುಕೊಳ್ತಾನೆ. ನಿಮ್ಮ ಬಗ್ಗೆ ಸದಾ ಒಳ್ಳೆಯದನ್ನೇ ಯೋಚನೆ ಮಾಡ್ತಾನೆ. ನಿಮ್ಮ ಕುಟುಂಬದವರೊಂದಿಗೆ ಬೆರೆತು ಬದುಕುತ್ತಾನೆ ಮತ್ತು ಯಾವಾಗಲೂ ತಪ್ಪು ಮಾರ್ಗಗಳಿಂದ ನಿಮ್ಮನ್ನು ದೂರವಿಡುತ್ತಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಂ ಹೆಸರಿನ ಸ್ನೇಹಿತನೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳಬೇಕು. ಇಂತಹ ಸ್ನೇಹಿತರು ಬಹಳ ಅದೃಷ್ಟದಿಂದ ಮಾತ್ರ ದೊರೆಯುತ್ತಾರೆ. ಇನ್ನು ಅವನು ನಿಮ್ಮನ್ನ ಜೀವನದಲ್ಲಿ ತುಂಬಾ ಮುಂದೆ ತೆಗೆದುಕೊಂಡು ಹೋಗುತ್ತಾನೆ. ಒಟ್ಟಾರೆಯಾಗಿ ಇದೀಗ ಕೊನೆಯದಾಗಿ ಇನ್ನೊಬ್ಬ ಮಹಿಳೆಯ ಬಗ್ಗೆ ಹೇಳಲು ಬಯಸುತ್ತಿದ್ದೇನೆ. ಅವರು ನಿಮ್ಮನ್ನ ಈಗಾಗಲೇ ಕೆಲವೊಮ್ಮೆ ಭೇಟಿ ಮಾಡಿರಬಹುದು ಅಥವಾ ಈಗ ಭೇಟಿಯಾಗಲು ಕಾಯ್ತಾ ಇರಬಹುದು. ಮಾರ್ಚ್ ತಿಂಗಳು ಒಬ್ಬ ಅನ್ಯ ವ್ಯಕ್ತಿಯಂತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬಹುದು. ನಂತರ ನಿಮ್ಮಿಬ್ಬರ ಪರಿಚಯ ಹೆಚ್ಚಾಗುತ್ತದೆ. ನಿಮ್ಮ ಆಲೋಚನೆಗಳು ಹೊಂದಾಣಿಕೆಯಾಗುತ್ತದೆ. ಮಾತುಕತೆ ಮುಂದುವರೆದು ಅದು ಸಂಬಂಧವಾಗುವಂತಹ ಮಟ್ಟಕ್ಕೂ ಹೋಗಬಹುದು. ಈ ಮಹಿಳೆಯ ಹೆಸರು ಖಂಡಿತವಾಗಿ ಕೆ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಈ ಹೆಸರಿನ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಜೀವನದಲ್ಲಿ ನಿಮ್ಮಿಬ್ಬರ ಆಲೋಚನೆಗಳು ಹೊಂದಾಣಿಕೆಯಾಗುತ್ತದೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಮಾರ್ಚ್ ಯುಗಾದಿ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಯಾರೇ ನಿಮ್ಮ ಜೊತೆ ಇರಲಿ ಅಥವಾ ಇಲ್ಲದೆ ಇರಲಿ, ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಂತುಕೊಳ್ತಾಳೆ. ಅವಳು ನಿಮ್ಮನ್ನ ತುಂಬಾ ಮುಂದೆ ತೆಗೆದುಕೊಂಡು ಹೋಗ್ತಾಳೆ. ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾಳೆ. ನಿಮ್ಮ ಜೀವನದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನ ವಹಿಸುತ್ತಾಳೆ. ಗಮನದಲ್ಲಿಟ್ಟುಕೊಳ್ಳಿ, ಆರಂಭದಲ್ಲಿ ಅವಳು ಒಬ್ಬ ಅಪರಿಚಿತಳಂತೆ ಕಾಣಬಹುದು, ಆದರೆ ಮುಂದಿನ ದಿನದಲ್ಲಿ ಅವಳು ನಿಮ್ಮ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿಯಾಗಬಹುದು. ಇಂದು ಇವತ್ತಿನ ವಿಡಿಯೋದಲ್ಲಿ ನಾವು 4 ಜನರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇವೆ. ಅವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ವಜ್ರ ಸಿಕ್ಕಂತೆ. ನಿಮ್ಮ ಜೀವನದ ಅದೃಷ್ಟದ ಕೀಲಿಕೈ ಅವರ ಜೊತೆ ಇರುತ್ತದೆ. ಗ್ರಹಗಳ ಸಹ ನಿಮ್ಮ ಪರವಾಗಿ ಬಿಡುತ್ತವೆ. ನಿಮ್ಮ ಕೆಲಸಗಳು ಸುಲಭವಾಗಿ ಯಶಸ್ವಿಯಾಗುತ್ತವೆ. ನೀವು ಮಾಡುವ ಪ್ರತಿಯೊಂದು ಕೆಲಸವು ಉನ್ನತ ಮಟ್ಟಕ್ಕೆ ಹೋಗುತ್ತದೆ. ನಿಮ್ಮ ಮೇಲೆ ಅಸೂಯೆ ಪಡುವಂತವರು ಕೇವಲ ನೋಡುತ್ತಾ ಉಳಿಯುತ್ತಾರೆ. ನೀವು ಎಲ್ಲಿದ್ದೀರಾ, ಅಲ್ಲಿಂದ ಎಷ್ಟು ದೂರಕ್ಕೆ ಹೋಗಿರುತ್ತೀರಿ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಖಂಡಿತವಾಗಿ ಕೆಲವೊಮ್ಮೆ ನಿಮ್ಮ ಮೇಲೆ ಯಾರಾದರೂ ಕೆಟ್ಟದನ್ನ ಮಾಡಿದರೆ ಎಂದು ಅನಿಸಿರಬಹುದು. ಅನಾರೋಗ್ಯ, ಹಣ ಕೈಯಲ್ಲಿ ಉಳಿಯದೇ ಇರುವುದು, ನಿರಂತರವಾಗಿ ಸಮಸ್ಯೆಗಳು, ಕಷ್ಟಗಳು. ಈಗ ನಿಮ್ಮ ಮನೆಯ ಹಿರಿಯರು ಕೂಡ ನಿಮಗೆ ಒಳ್ಳೆಯದನ್ನ ಬಯಸ್ತಾರೆ, ನಿಮ್ಮ ಮೇಲೆ ಏನೋ ಮಾಡಿಸಿದ್ದಾರೆ ಎಂದು ಹೇಳಬಹುದು. ಆದರೆ ಮಾರ್ಚ್ ತಿಂಗಳು ಯುಗಾದಿಯ ನಂತರ 2026 ಆರಂಭವಾಗುತ್ತಿದ್ದಂತೆ ಬದಲಾವಣೆಗಳು ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾಲ ಆರಂಭವಾಗುತ್ತದೆ. ಕೆಟ್ಟ ಜನರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಈ ವಿಶೇಷವಾದ ವ್ಯಕ್ತಿಗಳ ಪರಿಚಯ ನಿಮ್ಮ ಜೀವನಕ್ಕೆ ವಿಶೇಷವಾದ ಶಕ್ತಿ, ಮಾರ್ಗದರ್ಶಕನ ಮತ್ತೆ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ನಿಮ್ಮನ್ನ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತಿನ ದಾರಿಗೆ ಕರೆದುಕೊಂಡು ಹೋಗುತ್ತಾರೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಜೊತೆ ಯಾರೇ ಇರಲಿ, ಯಾರೇ ಇರದೇ ಹೋಗಲಿ, ಈ ನಿಮ್ಮ ಸ್ನೇಹಿತರು ಮಾತ್ರ ನಿಮ್ಮ ಜೊತೆಗೆ ನಿಂತು ನಿಮ್ಮ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ. ನೀವು ಭಯಪಡಬೇಕಾದ ಅಗತ್ಯವಿಲ್ಲ. ದೇವರು ಇವರನ್ನ ನಿಮ್ಮ ಜೀವನಕ್ಕೆ ಕಳಿಸಿರೋದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗುತ್ತದೆ ಎನ್ನುವಂತಹ ವಿಶೇಷವಾದ ಆಶೀರ್ವಾದದ ಮೂಲಕವಾಗಿರುತ್ತೆ. ಈ ಒಬ್ಬ ವ್ಯಕ್ತಿಗಳನ್ನ ನೀವು ನಂಬಿ ಮತ್ತು ಅವರ ಮಾರ್ಗದರ್ಶನವನ್ನ ಪಡೆದುಕೊಳ್ಳಿ. ನಿಮ್ಮ ನಿಜವಾದ ಶಕ್ತಿ ಹೊರಗೆ ಬರುವಂತಹ ಸಮಯ ಇದಾಗಿದೆ. ಖಂಡಿತವಾಗಿ ಸ್ನೇಹಿತರೆ, ಸಿಂಹ ರಾಶಿಯವರೇ, ನೀವು ಗರ್ಜಿಸುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ಪ್ರಪಂಚವೇ ನಿಮ್ಮ ಕಾಲ ಕೆಳಗೆ ಬರುತ್ತದೆ. ಈ ವಿಷಯವನ್ನ ಎಂದೇ ಕೂಡ ಮರಿಬೇಡಿ. ನಮ್ಮ ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.